ವಿಚಾರವಾಗಿ ಇವತ್ತಿನ ದಿವಸ ಗುದ್ದಲಕೊಪ್ಪ ಪಂಚಾಯಿತಿ ಬಾಗಿಲು ಹಾಕುವ ಮೂಲಕ ಶಿಕಾರಿಪುರ ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಮಾಹಿತಿಯನ್ನು ತಿಳಿಸಿ ಧರಣಿಯನ್ನು ಮಾಡುತ್ತಿದ್ದೇವೆ. ಗುದ್ದಲಕೊಪ್ಪ ಗ್ರಾಮ ಪಂಚಾಯಿತಿ ದಿನಾಂಕ 2/12/2025 ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಗುದ್ದಲಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಪ್ರಭಾರ ಪಿಡಿಒ ಆಗಿರುವ ಇಮ್ತಿಯಾಜ್ ಅಹಮದ್ ರವರು ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆ ಖಾಲಿ ಇದ್ದು ಈ ಹುದ್ದೆಯನ್ನು ಪಂಚಾಯಿತಿ ನೀಲಗಂಟೆ ಶ್ರೀಮತಿ ರೇಖಾಬಾಯಿ ಅವರಿಗೆ ಅಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ತರದೆ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅನುಮೋದನೆ ಪಡೆಯದೆ ಮೀಟಿಂಗ್ ಸಾಮಾನ್ಯ ಸಭೆಯಲ್ಲೂ ಅನುಮೋದನೆ ಆಗದೆ ನೀಲಗಂಟೆಯನ್ನು ಬಿಲ್ ಕಲೆಕ್ಟರ್ ಅದನ್ನು ಮಾಡಿರುತ್ತಾರೆ. ಈ ವಿಚಾರ ನಮ್ಮ ಪಂಚಾಯಿತಿ ಸರ್ವ ಸದಸ್ಯರಿಗೆ ಮುಜುಗರ ಆಗಿದ್ದು ಮತ್ತು 15ನೇ ಹಣಕಾಸು ಮತ್ತು ವರ್ಗ 1ರಲ್ಲಿ ಹಣವನ್ನು ದುರುಪಯೋಗಪಡಿಸಿಕೊಂಡು 4 ಹಳ್ಳಿಯಲ್ಲಿ ಕಂದಾಯ ಉಸ್ತುವಾರಿಯನ್ನು ಮಾಡಿ ತಿಂಗಳ ಗಂಟಲೆ ತಾವೇ ಬಳಸಿಕೊಂಡು ಈ ಸೊತ್ತನ್ನು ಸದಸ್ಯರ ಗಮನಕ್ಕೆ ತರದೆ ಅದರಲ್ಲಿ ಆಗಿದ್ದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯವರಿಗೆ ಲಿಖಿತವಾಗಿ ಮೌಖಿಕವಾಗಿ 2 ಪುಟಗಳ 8 ದೂರುಗಳನ್ನು ನೀಡಿದ್ದು ಸಹ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡದೆ ಅಧ್ಯಕ್ಷರು ಸದಸ್ಯರುಗಳಿಗೆ ಮಾಹಿತಿ ನೀಡಿರುವುದಿಲ್ಲ. ಈ ವಿಚಾರವಾಗಿ ಇವತ್ತಿನ ದಿವಸ ಗುದ್ದಲಕೊಪ್ಪ ಪಂಚಾಯಿತಿ ಬಾಗಿಲು ಹಾಕುವ ಮೂಲಕ ಶಿಕಾರಿಪುರ ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಮಾಹಿತಿಯನ್ನು ತಿಳಿಸಿ ಧರಣಿಯನ್ನು ಮಾಡುತ್ತಿದ್ದೇವೆ. ಈ ಕೂಡಲೇ ಅಧಿಕಾರಿಗಳು ಬಂದು ಬಗೆಹರಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. 10 ಜನ ಗ್ರಾಮ ಪಂಚಾಯಿತಿ ಸದಸ್ಯರ ಅಪ್ಪಣೆ ಮೇರೆಗೆ ಬಂದ್ ಮಾಡಿ ಇವತ್ತು ಈ ಬಿಸಿಲಿನಲ್ಲಿ ಕುಳಿತುಕೊಂಡು ಧರಣಿಯನ್ನು ಮಾಡುತ್ತಿದ್ದೇವೆ. ಕೂಡಲೇ ಸಿಒ ಆಗಲಿ ಮತ್ತು ಯುಒ ಆಗಲಿ ಬಂದು ಬಗೆಹರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇವತ್ತಿನ ದಿವಸ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಗುದ್ದಲಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ನಡೆದಂತಹ ಪ್ರಭಾರ ಅಧಿಕಾರಿ ಇಮ್ತಿಯಾಜ್ ಅಹಮದ್ ಅವರು ನೀಲಗಂಟೆ ವಿಚಾರ ಮತ್ತೆ ಇತರೆ ಬಿಲ್ ಪಾಸ್ ಮಾಡೋ ವಿಚಾರಕ್ಕೆ ನಾವು ಅರ್ಜಿಯನ್ನು ಕೊಟ್ಟಿರ್ತೇವೆ ಸಿಎಸ್ಗೆ ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗೆ. ಅವರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಒಂದು ಫೈಲ್ ಎಂಕ್ವೈರಿ ಮಾಡ್ಕೊಂಡು ನಮಗೆ 1 ತಿಂಗಳು ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ. ಹಾಗಾಗಿ ಇವತ್ತಿನ ನಾವು ಪಂಚಾಯತಿ ಬಾಗಿಲು ಹಾಕಿ ಧರಣಿ ಕೊಡ್ತೇವೆ. ಆದಷ್ಟು ಬೇಗ ಬಂದು ನಮಗೆ ಮಾಹಿತಿ ಕೊಡಬೇಕಂತ ಕೇಳ್ಕೊಳ್ತೇವೆ.